ಅದರಿಂದ ಈ ಎಲ್ಲ ದೃಷ್ಟಿಯಿಂದನೂ ಮುಂದೆ ಬರುವಂಥ ಅಧಿವೇಶನದಲ್ಲಿ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಕೂಡ ಇವತ್ತು ಫೋನ್ ಮಾಡಿದ್ರು. ಹುಬ್ಳಿಯಿಂದ, ಧಾರವಾಡದಿಂದ, ಬೆಂಗಳೂರಿಂದ ನಾವು ಇದನ್ನು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ, ಬೆಂಗಳೂರಲ್ಲಿ ಅಥವಾ ಧಾರವಾಡದಲ್ಲಿ ನಾವು ಪ್ರಾರಂಭ ಮಾಡ್ತೀರಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು CBI ತನಿಖೆ ಆಗೋ ರೀತಿ ಸರ್ಕಾರ ಕ್ರಮ ವಹಿಸಬೇಕು. ಇಲ್ಲ ಅಂದರೆ ಇದು ಬೀದಿಯ ಆದಿಗಳ ಹೋರಾಟ, ದೊಡ್ಡ ಹೋರಾಟ ಆಗಿ ಸರ್ಕಾರನೇ ಬೀಳುವಂಥ ಪರಿಸ್ಥಿತಿ ಬರ್ತೈತೆ. ಅದರಿಂದ ನಾನು DK ಶಿವಕುಮಾರ್ ಅವರೆಲ್ಲದಕ್ಕೂ ಒಂದು KVET ಹಾಕೊಂಡ್ಬಿಡ್ತಾರೆ. ಅವರು KVET ಮುಖ್ಯಮಂತ್ರಿ ಗಣೇಶ್ ಈಗಾಗಲೇ ಮಾತಾಡ್ಬೇಡ್ರಿ. ಇದು ಯಾರೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಅದು ಲೀಕ್ ಆದರೆ, ಪರೀಕ್ಷೆ ಪೇಪರ್ ಕ್ವಶನ್ ಪೇಪರ್ ಲೀಕ್ ಆದರೆ ಎಲ್ಲ DC ಹೊಣೆ ಹೊರಬೇಕಾಗ್ತದೆ. ನಾನು ಹೊಣೆ ಹೊರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಕೇಂದ್ರದಲ್ಲಿ ಆದರೆ, ಕೇಂದ್ರ ಸರ್ಕಾರದಲ್ಲಾದರೆ ಅಲ್ಲಿ ಮಂತ್ರಿ ಹೊಣೆ ಹೊರಬೇಕು, ಅಧಿಕಾರಿಗಳಲ್ಲ. ಇಲ್ಲಿ ಕರ್ನಾಟಕದಲ್ಲಾದರೆ ಅಧಿಕಾರಿಗಳು ಹೊಣೆ ಹೊರಬೇಕು, ಮಂತ್ರಿಗಳಲ್ಲ. ಇದು ಈ ಚಾಳಿ, ಕಾಂಗ್ರೆಸ್ ಅವ್ರ ಚಾಳಿ. ಅದರಿಂದ ಇವೆಲ್ಲ ಬಹಳ ದಿನ ನಡೆಯಲ್ಲ. ಈ ಸರ್ಕಾರ ಇಮಿಡಿಯೇಟ್ ಮಾಡಿಲ್ಲ ಅಂದರೆ ಈ ದೊಡ್ಡ ಹೋರಾಟ ಕರ್ನಾಟಕದಲ್ಲೂ ಪ್ರಾರಂಭ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ.